ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೌಮ್ಯ ಗೌರಿ ಮಾತಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಉಪಯುಕ್ತ ಮಾಹಿತಿ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ನಮ್ಮ ಆಹಾರ ಪದ್ಧತಿ ಬದಲಾವಣೆಯಿಂದ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಚರ್ಮ ಮತ್ತು ಕೂದಲು. ಈ ರೀತಿ ತಲೆಯಲ್ಲಿ ಕೂದಲು ಉದುರ್ತಾ ಇದೆ ಅಂತ ಅಂದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಕೂದಲು ಉದುರಿ ಪತ್ತಾಗುತ್ತೆ. ನಮ್ಮ ಹಳ್ಳಿಗಳ ಕಡೆ ಇದನ್ನು ಪತ್ತುಬುಂಡೆ ಅಂತ ಕರೀತಾರೆ. ಸೊ ಅಂದರೆ ಆ ಫಂಗಸ್ ಏನು ಮಾಡುತ್ತೆ, ಹುಳಗಳು ತಿಂತ ಹೋಗ್ತಾ ಇರುತ್ತೆ. ಇದಕ್ಕೆ ನಾನು ತೋರಿಸ್ತಾ ಇರೋ ಈ ಗಿಡ ನೋಡಿ, ಇದನ್ನು ನಿಮ್ಮ ಕಡೆ ಹಳ್ಳಿಗಳಲ್ಲಿ ತಪಸ್ ಮರ ಅಂತ ಹೇಳ್ತಾರೆ. ಸೊ ಇದು ಈ ರೀತಿ ಕೂದಲು ಉದುರುತ್ತಾ ಇರುವಂತಹ ಫಂಗಸ್ಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಇದನ್ನು ತಗೊಂಡು ಹೇಗೆ ಮೆಡಿಷನ್ನ ಪ್ರಿಪೇರ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ಸೊ ಅದು ಮೊದಲನೇದಾಗಿ ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡಿ. ಇದಕ್ಕೆ ಹೇಗೆ ಮಾಡಬೇಕು ಅಂತ ಅಂದರೆ ಆ ಒಂದು ಎಲೆಗಳನ್ನು ತಗೊಂಡು ಒಂದು ಅರ್ಧ ನಿಂಬೆಹಣ್ಣು ಮತ್ತು 4-5 ಬೆಳ್ಳುಳ್ಳಿ ಮತ್ತು 4 ಮೆಣಸು, ಇದಿಷ್ಟು ಕೂಡ ಏನು ಅದು ಫಂಗಸ್ ಏನಿದೆ ಅದನ್ನು ಹೋಗಲಾಡಿಸೋದಕ್ಕೆ ಒಂದು ಒಳ್ಳೆ ಮದ್ದಾಗಿದೆ. ಇದನ್ನು ಹೇಗೆ ರೆಡಿ ಮಾಡಬೇಕು, ಹೇಗೆ ಹರಿಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮುಂದೆ ನೋಡಿ. ಕಾಣಿಸ್ತಿದೆಯಾ? ಇಷ್ಟು ಮಾತ್ರ ಕಾಣಿಸ್ತಿದೆ. ಇನ್ನೊಂದು ಚೂರು ಬೇಕು ಕೆಳಗೆ ಕುತ್ಕೋ. ಸೊ ಇದು ಸೊಪ್ಪನ್ನ ನೀರು ಹಾಕೋಬಾರ್ದು. ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಅದೇ ಪ್ಲೇಸಲ್ಲಿ ಈ ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ಹಿಂಡ್ಕೋಬೇಕು. ಯಾಕೆ ಕವರ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಹಿ ಹೊಡೆಯುತ್ತೆ, ಊಟ ಮಾಡೋಕ್ಕಾಗಲ್ಲ. ಸೊ ಈ ಥರ ಆಡ್ಕೊಂಡು ಕಲ್ಲಲ್ಲಿ ಹರ್ಕೋಬೇಕು. ಒಟ್ಟಿಗೆ ಇದು ಮೆಣಸು ಹಾಕೋಬೇಕು. ಸೊ ನೀವು ಬೆಳ್ಳುಳ್ಳಿನೂ ಒಟ್ಟಿಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದೇ ಇದನ್ನು ಚೆನ್ನಾಗಿ ಹರ್ಕೋಬೇಕು. ನುಣ್ಣಗಾಗಿರಬೇಕು. ನುಣ್ಣಗಾಗೈತೆ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಅದು ನೀಟಾಗಿ ತೋರಿಸುತ್ತೆ. ಕಾಣಿಸ್ತೈತೆ ಜಾಸ್ತಿ ಆಗೈತಾ? ಸೊ ಈ ರೀತಿ ಆಗಿರುತ್ತೆ ಸಾಮಾನ್ಯವಾಗಿ. ಇದಕ್ಕೆ ಇದೇನು ಅರ್ದಿರ್ತೀವಲ್ಲ ಮೆಡಿಷನ್ನು, ಅದನ್ನ ಚೆನ್ನಾಗಿ ಹಚ್ಬೇಕು. ಕೆಮಿಕಲ್ಗಿಂತ ಬೆಸ್ಟ್ ಇದು. ಆ ರೀತಿ ಹಚ್ಬೇಕು. ನಮ್ಮ ಅಮ್ಮ ಹಚ್ತಾರೆ. ಇದು ಹಿಂಗೆ ಬಿಟ್ರೆ ಫುಲ್ ಬಾಣಲೆ ಐತದೆ ಕೂದಲೆಲ್ಲ. ಸ್ವಲ್ಪ ಗಟ್ಟಿ ಇದೆ, ಒಂದು ಸ್ವಲ್ಪ ನಿಂಬೆಹಣ್ಣು ಅರ್ಪಿಸ್ಕೊಂಡು ನೋಡಿ. ಇನ್ನೆಲ್ಲಾದ್ರೂ ಆಗೈತೆ ಹಂಗೆ. ತಳೆ ಮಾಡ್ಕೋಬೇಕತ್ತಾನೆ. ಈ ಥರ ಆಗಿರುತ್ತೆ. ಆ ರೀತಿ ಹಚ್ಚಿದ ಮೇಲೆ ಒಂದು ಮಾರನೇ ದಿನಕ್ಕೆ ಈ ರೀತಿ ಅದು ಕೆಂಪಗಾಗಿರುತ್ತೆ. ಕೆಂಪಗಾಗಿದೆ ಅಂದರೆ ಆ ಹುಳಗಳೇನಿದೆ ಅದೆಲ್ಲ ಸತ್ತು ಹೋಗಿರುತ್ತೆ. ಸೊ ಅದಾದಮೇಲೆ ಅಲ್ಲಿ ಸಣ್ಣ ಕೂದಲು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ಇದು ಇನ್ನೊಬ್ಬರಿಗೆ ಒಳ್ಳೆಯದಾಗೋದಕ್ಕೆ ಅವಕಾಶ ಸಿಗುತ್ತೆ.